ನಮಸ್ಕಾರ ವೀಕ್ಷಕರ, ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಡಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಂತೆ. ನೀರೆಲ್ಲಿ ಹಾಸತ್ತೀರಿ? ಹೊಲಕ್ಕೆ ಹಾಸತ್ತೀರಿ? ನಾ ಮನಿಗೆ ಹೋಗ್ತೇನು, ಮನಿಗೆ ನಮ್ಮ ದನು ಬಾ ಏನದಕ್ಕಾಗಿ 2-3 ತಿಂಗಳ ಆತು. ನಮ್ಮ ಊರಾನ ಮೆಂಬರ್ ಯಾರು ಬಂದಿರ ಬರಂಗ್ ನಾವೇನ್ ಕೇಳ್ತೀರಿ? ನೀವು ಪರ್ಸನಲ್ ಯಾಕೆ ಯೂಸ್ ಮಾಡತ್ತೀರಿ? ಪರ್ಸನಲ್ ಈ ಟ್ಯಾಂಕ್ ತುಂಬಿದಕ್ಕ ನಾನು ಕೇಳ್ಬೇಕು. ನೀವು ಟ್ಯಾಂಕ್ ಇದನ್ನ ತುಂಬಿಯಾನು ಸಾರ್ವಜನಿಕ ಬಿಡಿಯಾನು ಅವಾಗ ಯಾನು ಬಂದಿಲ್ಲ ಬ್ಯಾಡ್ ಅಂತ ಈಗ ಹೊಲಕ್ ಹೋದ್ರ ಖರೆ ಐತೋ ಇಲ್ಲೋ? ಮತ್ತ ಹೊಲದಾಗ ಯಾಕೆ ಕುಣ್ಸತ್ತೀರಿ? ಸರ ನಾ ಒಂದ್ ಮಾತು ಕೇಳ್ತೇನ್ರಿ, ಎಷ್ಟ್ ನೀರ್ ಕುಡಿತೀರಿ? ಚಂತಕ ಚಾಲು ಇರ್ತಿದ್ರಿ ಅದು 11 ಗಂಟೆ 11. ಈಗ ಎಷ್ಟೈತ್ರಿ? ಈಗ ಎಷ್ಟೈತಿ ಹೇಳ್ರಿ ಟೈಮ್? 4 ಆಗಿದ್ರಿ. ಇದು ಬಿದ್ದು ಅಲ್ರಿ ಬಂದ್ ಮಾಡ್ಬೇಕಲ್ರಿ. ಆಯ್ತ್ರಿ, ಇದ್ರ ಬಿಲ್ ಯಾರು ಕೊಡ್ತಾರ್ರಿ ಸರ್? ಪಂಚಾಯತಿ ಆಸ್ತಿ ನೀವು ಪರ್ಸನಲ್ ಯಾಕೆ ಯೂಸ್ ಮಾಡ್ಕೊಳತ್ತೀರಿ? ಸರ್ ಎಷ್ಟ್ ನೀರ್ ತುಂಬ್ಕೋತೀರಿ? 12 ಮನಿ ಇದಾವ್ರಿ. ಸರ್ 2 ತಿಂಗಳತ್ ನೀವ ಏನತಕ್ಕ ಮಲ್ಲಿಗೆರು ಈಗ ಹೆಂಗ್ ಇವತ್ತ ಹೆಂಗ ನಾವ್ ಚಾಲು ಮಾಡ್ಕೊಂಡ್ ನಮ್ ಓನಿಗೆ ಹೋಗೋದಕ್ಕ ಹೆಂಗ ನೀವು ಪರ್ಸನಲ್ ಯೂಸ್ ಮಾಡತ್ತೀರ ಅಂತಲೇ ಬಂದಿವ್ರಿ. ಪರ್ಸನಲ್ ಏನತಕ್ಕ ನೀವು ಪಂಚಾಯತ್ ಮೆಂಬರ್ಗಳೆಲ್ಲ ಮಲ್ಲಿಗೆರು ಅದ್ ನೀವು ಕೇಳ್ಬೇಕು. ಅವ್ರ ನೀವು ಕೇಳ್ರಿ ಆಯ್ತಲ್ರಿ. ತಮ್ಮ ಹೆಸರು? ಉಪಯೋಗ ಆಗ್ತಾ ಇರೋದೇ ಬೇರೆದಕ್ಕೆ. ಎಸ್, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಂಪ್ಯಾನಟ್ಟಿ ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಕುಡಿಯಲು ಅಂತ ನಿರ್ಮಾಣ ಮಾಡಿರುವ ಬೋರ್ವೆಲ್ಗೆ ದಿಕ್ಕು ದೆಸೆ ಇಲ್ಲದಂತಾಗಿದೆ ವೀಕ್ಷಕರ. ಗ್ರಾಮದವರು ಒಬ್ರು ಇದು ಇರೋದು ನನ್ನ ಹೊಲದಲ್ಲಿ ಅಂತ ಹೇಳ್ತಾ ಇದ್ರೆ, ಗ್ರಾಮಸ್ಥರು ಕುಡಿಯೋಕೆ ಸ್ವಲ್ಪ ನೀರು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತಿದ್ದಾರೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಕೇಳಿದ್ರೆ, ನಂಗೆ ಗೊತ್ತೇ ಇಲ್ಲ ಸಾರ್, ನಾನು ಇವಾಗ ತಾನೇ ನೋಡಿತ್ತು ಸಾರ್ ಅಂತ ಉಡಾಪೆಯಾಗಿ ಉತ್ತರ ಕೊಡ್ತಾರೆ. ಸುಮಾರು 11 ವರ್ಷದಿಂದ ಬೋರ್ ಹೊಡೆದು ಅದು ಜಾಗದ ಅವ್ರ ಪ್ರಕಾರ ಅಂದ್ರೆ ನಮ್ಮ ಜಾಗದ ಅಂತಾರೆ ಅವ್ರು. ನಮ್ಮ ಜಾಗ ಅದ್ರಿ ಅದಕ್ಕೆ ನೀವು ತೆಗೆದು ಬೋರ್ ಅಂತ ಜಾಗಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸದಸ್ಯರು ಮೀಟಿಂಗ್ ಮಾಡಿದೆವು. ಮತ್ತು ಮೇಲಾಧಿಕಾರಿಗೆ ಲೆಟ್ರು ಬರೆದಿವಿ. ನೋಡೋಣ ನಾವು ಮೇಲಾಧಿಕಾರಿ ಏನು ಹೇಳ್ತಾರೆ ಆ ಪ್ರಕಾರ ನೀರನ್ನ ಅಲ್ರಿ ಇದು ಪರ್ಸನಲ್ ಯಾಕೆ ಹೊಂಟೈತ್ರಿ ಸರ್? ಅವ್ರ ವೈಯಕ್ತಿಕ ಇರ್ಬೋದು ಇರಲಿ. ಅಂದ್ರೆ ನಿಮ್ಗೆ ಏನಾದ್ರು ಕೊಡ್ತಾರ್ರಿ ಅವ್ರು? ಏನಿಲ್ಲ ಇದು ಏನು ಮಾಡೋದು, ನಾವು ಈಗ ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ಮೇಲಾಧಿಕಾರಿ ಲೆಟರ್ ಬರೆದಿದ್ದೇವೆ. ನಾವು ತಹಶೀಲ್ದಾರ್ ಸಾಹೇಬರಿಗೆ ಮತ್ತು ವಾಟರ್ ಸಪ್ಲೈ ಅವರಿಗೆ ಲೆಟರ್ ಬರೆದಿದ್ದೆವು. ಆ ಜಾಗ ತಕರ ಬಗೆಹರಿಸಿಕೊಟ್ಟ ನಂತರ ನಾವು ಕೂಡ ಸಾರ್ವಜನಿಕರಿಗೆ ಯೂಸ್ ಮಾಡ್ತೇವೆ. ಬೇರೆಯವ್ರು ಯಾರು ಯೂಸ್ ಮಾಡ್ತಾರೆ ಈಗ ಏನು ಅಂದ್ರೆ ನಮ್ಮ ಅಂದ್ರೆ ಏನೋ ಇದು ಜಲ್ಕೊಂಡ್ ಚಾಲು ಮಾಡಿದ್ರೆ ನಮ್ಮ ಊರಾಗ ನೋಡೋಣ ಅದೆಷ್ಟು ಹೆಚ್ಚು ಚಾಲು ಮಾಡಿ ಎಲ್ಲ ತಿಳ್ಕೊತೀನಿ. ಹೇಳ್ಕೊಂಡಲ್ಲಿ ಏನಾರು ಕನೆಕ್ಷನ್ ಇದ್ರು ನಾವು ಕಟ್ ಮಾಡ್ತೀವಿ. ಈಗೆಲ್ಲ ಹೇಳಿದಾರೆ ಸರ್, ಅದಕ್ಕೆ ಬಟನ್ ಇಲ್ಲ ಸರ್, ಆನ್ ಆಫ್. ಈಗ ಇವ್ರ ಕಿವಿ ಕೆಲಸ ಇಲ್ಲ, ಏನಾಯ್ತು ಹೆಂಗೇನ್ರಿ ಏನಾರು ಸಾಮಗ್ರಿ ಹೋಗಿ ಅಂದ್ರೆ ಹಾಕಿಸ್ತೀವಿ ಸರ್. ಇದಕ್ಕೆಲ್ಲ ನಾವು ನಿಮ್ಗೆ ಹೇಳಬೇಕು ಅಥವಾ ನೀವು ಏನ್ ನೋಡಂಗಿಲ್ರಿ? ಸರ ಬೋರ್ ಹೊಡಿತಾಗ ನೀವೇನ್ ಮಾಡತ್ತೀರಿ? ಸರ್ ನಾನು ಊರಾಗಿಲ್ಲ ಹಿಂಗ್ರಿ 15 ವರ್ಷ. ಎಷ್ಟು ವರ್ಷ ಐತ್ರಿ? 15 ವರ್ಷ ಆತ್ರಿ ಹೊಡೆದ. 15 ವರ್ಷ ಮ್ಯಾಗ ಅಂದ್ರೆ ನೀವು ಸಣ್ಣವ್ರ ಹೆಂಗಿರ್ತೀರಿ? ಏಜ್ ಎಷ್ಟ್ರಿ ಈಗ? ಊರಾಗಿಲ್ದಾಗ ಹೊಡೆದಾರ್ರಿ. ಈಗ ಏನು ಬ್ಯಾಡ್ರಿ, ನಮ್ಮ ಲ್ಯಾಂಡ್ ಅಲ್ರಿ ಫೋನ್ ಇದ್ ಕಂಪ್ಲೀಟ್ ಮಾಡ್ಬೇಕಿತ್ತಲ್ಲ, ಸಣ್ಣವ್ರ ಹೆಂಗ್ರಿ? ಸರ್ ನೋಡ್ರಿ ಆಯ್ತ್ರಿ. ಈಗ ನೀವು ಈಗ ಸರ್ ಇವು ಫೀಸ್ ಯಾಕೆ ತಕ್ಕೊಂಡು ಹೊಂಟಿ? ಕ್ರಮ ತೆಗೆದುಕೊಳ್ಳಬೇಕಾದ ಅಧಿಕಾರಿಯೇ ಕಣ್ಣು ಮುಚ್ಚಿ ಕುಳಿತಿರೋದು ಯಾಕೆ?
ಗ್ರಾಮಸ್ಥರ ಗೋಳು ಕೇಳೋರು ಯಾರು? ಈ ಎಲ್ಲ ಸಮಸ್ಯೆಗಳ ಹಿಂದೆ ಇರೋದಾದ್ರೂ ಯಾರು? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವರದಿ ಅಲೋಕ್ ಚೌಗ್ಲಾ, ಓಂ ನ್ಯೂಸ್ ಕನ್ನಡ, ಚಿಕ್ಕೋಡಿ. ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಂ ನ್ಯೂಸ್ ಕನ್ನಡ ವಾಹಿನಿ. ನಿಮಗೆ ನಮ್ಮ ಸುದ್ದಿಗಳು ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ